ವಾಪಸ್ ಬರೋಗ ಬ್ಯಾಗಲ್ಲಿ ನಮ್ಮ ಸಿಸ್ಟರು ಬಟ್ಟೆ ಚೇಂಜು. ಏನಕ್ಕಂದರೆ ಜಿ ಪಿ ಎಸ್ ಕೆಳಗಡೆ ಬಿದ್ದರೆ ಬಾಡಿನವರು ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಗೂಗ್ಲಿ ಬಂದಿದೆ ಸಿನಿಮಾ. ಅದಕ್ಕಿಂತ ಹಿಂದೆ ಭಟ್ರದ ಒಂದು 5-6 ಸಿನಿಮಾಗಳು ಭಟ್ರು ಕಂಟಿನ್ಯೂಸ್ ಕೆಲಸ ಮಾಡಿದ್ದೀರಾ. ನಾನು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ, ರವಿ ಸರ್ ನೀವು ಆರ್ಟ್ ಡೈರೆಕ್ಟರ್ ನೀವೇ ಆಗ್ಬೇಕಂತ. ಅದು ನನಗೆ ಬಜರಂಗಿನ ಒಂದು ಸಾಕ್ಷಾತ್ ದೇವರೇ ನಮಗೊಂದು ಬಂದು ಆಂಜನೇಯ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ರು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಯಾಕಂದರೆ ಅದೊಂದು ಎತ್ನಿಕ್ ಬಿಲ್ಡಿಂಗು, ತುಂಬ ಹಳೆಯದು, ಒಂದು 100-120 ವರ್ಷ. ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪೇ ಮಾಡಿಬಿಟ್ಟಿದ್ರು. ಅದು ವಿಲನ್ ಎಂಟ್ರಿ ಇಂಟ್ರೊಡಕ್ಷನ್ನು, ಅದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ. ಬಜರಂಗಿ 2 ಮಾಡಿದಾಗ ಭಾಳ ದೊಡ್ಡ ಇನ್ಸಿಡೆಂಟ್ ಅಂದರೆ ಇಡೀ ಸೆಟ್ ಸುಟ್ಟೋಯ್ತು, ಬೆಂಕಿ ಬಿದ್ದುಬಿಟ್ಟು. ಸೊ ಯಾವಾಗ ಬಿದ್ದು ಲೈಟ್ ಹೆಲ್ಮೆಟ್ ಹೊಡೆದೋಯ್ತು, ನಮ್ಗೆ ಇದನ್ನು ಬೆಂಕಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದು ನನ್ನ ಮಗ ಹುಟ್ಟಿ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅವನಿಗೆ, ಅಪ್ಪ ಯಾರಂತನೂ ಗೊತ್ತಿಲ್ಲ. ಈಗ ಟೈಮಲ್ಲಿ ನಾವು ಹೋಗ್ತಾ ಇದೀವಿ ಜೀಪಲ್ಲಿ, ಏನಾರು ಹೆಚ್ಚು ಕಡಿಮೆ ನಂದು ಅದು ಆ ಯೋಚನೆ ಶುರು ಆಗ್ಬಿಡ್ತು. ಬೇಡ ಅಂದರೆ ಲೊಕೇಶನ್ 2 ಸರಿ ಹೋಗ್ಲಿಕ್ಕಾಗಲ್ಲ, ದೇವರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಹೊರಟ್ವಿ ಸರ್. ವಾಪಸ್ ಬರೋಗ ಬ್ಯಾಗಲ್ಲಿ ನಮ್ಮ ಸಿಸ್ಟರು ಬಟ್ಟೆ ಚೇಂಜು. ಏನಕ್ಕಂದರೆ ಜಿ ಪಿ ಎಸ್ ಕೆಳಗಡೆ ಬಿದ್ದರೆ ಬಾಡಿನವರು ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಅದೆಲ್ಲ ಕೆಳಗಡೆ ಒಂದು 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ಬಂದಮೇಲೆ ಹೇಳ್ತಾರೆ ಅವರು. ನಾನು ಬಟ್ಟೆ ಚೇಂಜ್ ಮಾಡಿದ್ದು ಏನಕ್ಕೆ ಗೊತ್ತಾಯ್ತಾ ರವಿ ಅಂದರು. ಇಲ್ಲ ಸರ್ ಅಂದೆ, ಇನ್ನು ಬೇವ್ರಿಗೆ ಆಯಿತು, ಮಳೆ ನಂದಿದ ಅಂತ. ಅಂದ್ರೆ ಮಳೆನೂ ಇತ್ತು. ಅಲ್ಲ ಕಣ, ಅಲ್ಲಿ ವಾಪಸ್ ಇಳಿಯುವಾಗ ಏನಾದ್ರು ಗಾಡಿ ಒಂದು 10 ರಿವರ್ಸ್ ತೊಗೊಂಡೆ ಹತ್ಬೇಕು, ಮತ್ತೆ ಆ ಥರ ಏರ್ ಪಿನ್ ಬೆಂಡ್ ಹೇಳೋದು. ಅದು 2-3 ಕಡೆ ನೋಡಿದೆ, ಪಕ್ಕದಲ್ಲಿ ಹಿಂಗೆ ನೋಡಿದೆ, ಭಯ ಶುರು ಆಯಿತು. ಡೆಡ್ ಬಾಡಿ ಏನಾದ್ರು ಬಿದ್ದಾಗ ಡೆಡ್ ಬಾಡಿ ಗುರುಸ್ಲಿ ಅಂತ ಬಿಟ್ಟು ಆ ಥರದ ಒಂದು ಸನ್ನಿವೇಶದಲ್ಲಿ ಸಿನಿಮಾ ಮಾಡಿದ್ದು. ಅದು ಅಲ್ಟಿಮೇಟ್ ಇರೋದಾಯ್ತು. ಅದೇ ಆರ್ಟಾಗಿ ಅದೇ ಈ ಥರದ್ದು ಈಗ ಆರ್ಟಾಗಿ ಅದು ಹೇಳಿದ್ರು ವಿಚಾರ. ಮೊದಲೇ ಸಿನಿಮಾ ಯಾರು ಸರ್ ನೀವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದಂಥ ಸಿನಿಮಾ ಆರ್ಟ್ ಡೈರೆಕ್ಟರ್ ಆಗಿ? ಆರ್ಟ್ ಡೈರೆಕ್ಟರ್ ಆಗಿ ಅದೇ ಅಲ್ಲಿಂದ ಅಡ್ಪ ಸರ್ ಜೊತೆ ಮಾಡ್ಕೊಂಡ್ಬಂದು ಡ್ರಾಮಾ ಸಿನಿಮಾ ಮುಗೀತು ನಮ್ಮದು. ಯಶ್ ಸರ್ದು ಮತ್ತು ಅವ್ರದ್ದೆಲ್ಲ ಡ್ರಾಮಾ ಮುಗಿಸ್ಕೊಂಡು, ಅದು ಜಯಣ್ಣ ಪ್ರೊಡಕ್ಷನ್ನೇ. ಡ್ರಾಮಾ ಮುಗೀತಿದ್ದಂತಲೇ ಗೂಗ್ಲಿ ಶುರು ಮಾಡಿದ್ರು. ಡ್ರಾಮಾ ಪ್ಯಾಕಪ್ ಮಾಡಿದ್ವಿ, ಡಬಲ್ ರೋಡ್ನಲ್ಲಿ ಒಂದು ಸ್ಲಮ್ಮಲ್ಲಿ ಮಾಡ್ತಾಯಿದ್ವಿ. ಅದನ್ನು ಮುಗಿಸ್ಕೊಂಡು ಇಮ್ಮಿಡಿಯೇಟ್ ನಮ್ಗೆ ಇಲ್ಲಿ ಗಣಪತಿ ದೇವಸ್ಥಾನ ವಿಜಯನಗರ ಕೊತ್ತಿಬಂಡೆನಲ್ಲಿ ಗೂಗ್ಲಿ ಶುರು ಮಾಡಿದ್ದು. ಗೂಗ್ಲಿ ನಾನು ಇಂಡಿಪೆಂಡೆಂಟ್ ಅಂದರೆ ಗೂಗ್ಲಿ ಆಗಾಗ ಮತ್ತೆ ಜಯಣ್ಣ ಹೇಳ್ಬಿಟ್ರು, ನಮ್ಮ ಅಡ್ಪ ಸರ್ ಪರ್ಮಿಷನ್ ತೊಗೊಂಡು, ಅಡ್ಪಣ್ಣ ನನಗೆ ಹುಡುಗ ಬೇಕು, ನಾನೇ ಇವನ್ನ ಆರ್ಟ್ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೂಗ್ಲಿ ಸಿನಿಮಾ. ಗೂಗ್ಲಿ ಮೊದಲನೇ ಸಿನಿಮಾ ಇಂಡಿಪೆಂಡೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಗೂಗ್ಲಿ ಬಂದಿದೆ ಸಿನಿಮಾ. ಅದಕ್ಕಿಂತ ಹಿಂದೆ ಭಟ್ರದ ಒಂದು 5-6 ಸಿನಿಮಾಗಳು ಭಟ್ರು ಕಂಟಿನ್ಯೂಸ್ ಕೆಲಸ ಮಾಡಿದ್ದೀರಾ. ಆಮೇಲೆ ಸೂರ್ಯ ಅವ್ರದ್ದು ಜೊತೆಯಲ್ಲಿ, ಭಟ್ರ ಜೊತೆಯಲ್ಲಿ ತುಂಬ ಬೇರೆ 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 ಇದ್ವಿ. ಆಮೇಲೆ ನಮ್ಮ ಪ್ರಕಾಶ್ ಬೆಳವಾಡಿ ಅವ್ರದ್ದು ಒಂದು ಥರದ ಸ್ಟೈಲ್ ಇತ್ತು. ಆಮೇಲೆ ಇವ್ರದ್ದು ಪ್ರಕಾಶ್ ವರ್ಮಾ ಅಂತ ಒಬ್ಬರಿದ್ರು. ಆಮೇಲೆ ಅವ್ರದ್ದು ಆ್ಯಡ್ಗಳು ಜಾಸ್ತಿ ಇತ್ತು. ವಿ ಕೆ ಪ್ರಕಾಶ್ ಅಂತ ಅವರು ಹಿಂದಿ ಮತ್ತು ಇಂಗ್ಲೀಷು ಎಲ್ಲ ಸಿನಿಮಾಗಳು ಮಾಡಿದರು. ಅದ್ರ ಮಧ್ಯದಲ್ಲಿ ಫ್ರೆಂಚು, ಇಂಗ್ಲೀಷು ಈ ಥರ ಸಿನಿಮಾಗಳು ಮಧ್ಯದಲ್ಲಿ ಹೋಗಿ ಕೆಲಸಗಳು ಮಾಡ್ತಾ ಇದ್ವಿ. ಇದು ಇಂಡಿಪೆಂಡೆಂಟ್ ಆಗಿ ಗೂಗ್ಲಿಯಿಂದ. ಸರ್ ಗೂಗ್ಲಿ ಆದ್ಮೇಲೆ ಎಷ್ಟು ಸಿನಿಮಾಗಳು ಮಾಡ್ತಾ ಬಂದಿದೆ ಸರ್ ಟೋಟಲ್? ಅದು ನನ್ನ ಇಂಡಿಪೆಂಡೆಂಟ್ ಆಗಿ ನನಗೆ ಇವಾಗ ಆಯ್ತು 40 ಸಿನಿಮಾಗಳಾಯ್ತು. 40 ಸಿನಿಮಾಗಳು. ಅದು ಯಾವುದೇ ಒಂದು 2011ರಲ್ಲಿ ನಾನು ಗೂಗ್ಲಿ 11 ಎಂಡು 12ರಿಂದ ನಾವು ಗೂಗ್ಲಿ ಮುಗೀತು. ಅದು ಮುಗಿತಿರ್ಬೇಕಂದ್ರೆ ಜಯಮನ್ ಮಗ ವಿಜಿದು ಜಯಮನ್ ಮಗ. ಹಾಗೆಯೇ ದ್ಯಾವ್ರೆ ಅಂತ ಒಂದು ಸಿನಿಮಾ ಇದನ್ನು ಮಾಡಿದ್ವಿ. ಅದ್ರ ನಂತರ ಬಂದಿದ್ದೆ ನಂಗೆ ಬಜರಂಗಿ ಬಂದಿದ್ದು. ಶಿವಣ್ಣಂದು ಅದು ಅದ್ಭುತ ಬಿಡಿ ಸರ್, ಫೆಂಟಾಸ್ಟಿಕ್ ಸೆಟ್, ಫೆಂಟಾಸ್ಟಿಕ್ ಇದ್ದದ್ದು ಡ್ರಾಮಾ ಸಾಂಗಲ್ಲೇ ಹೇಳ್ಬಿಟ್ಟಿದ್ರು ಮಾಸ್ಟ್ರು. ಡ್ರಾಮಾದೊಂದು ಸಾಂಗಿಗೆ ಅವ್ರ ಮಾಸ್ಟ್ರು ಒಂದೊಂದು ಕೆಲವು ಟೈಮ್ ಕಾನ್ಸೆಪ್ಟ್ಗಳು ಹೇಳ್ತಾರೆ. ಆ ಕಾನ್ಸೆಪ್ಟು ಫ್ರೇಮ್ ವೈಸ್ ನಾವು ಮಾಡಿಕೊಟ್ಟಾಗ ಅವರಿಗೆ ಒಂದು ಅದ್ಭುತವಾದೊಂದು ಸಕ್ಸಸ್ ಸಿಗುತ್ತೆ. ಆ ಒಂದು ಸಿಕ್ಕಾಗಲೇ ಡೈರೆಕ್ಟರ್ ಹೇಳಿಬಿಟ್ರು, ಇವರು ಡ್ಯಾನ್ಸ್ ಮ್ಯಾನ್, ನಾನು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ, ರವಿ ಸರ್ ನೀವು ಆರ್ಟ್ ಡೈರೆಕ್ಟರ್ ನೀವೇ ಆಗ್ಬೇಕಂತ. ಅದು ನನಗೆ ಬಜರಂಗಿನ ಒಂದು ಸಾಕ್ಷಾತ್ ದೇವರೇ ನಮಗೊಂದು ಬಂದು ಆಂಜನೇಯ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ರು. ಬಿಗಿಯಾಗಿ ದೊಡ್ಡ ಪ್ರಾಜೆಕ್ಟ್ ಅದು, ಒಂದು ಹೆಸರುವಾಸಿಯಾದಂಥ ಸಿನಿಮಾ, ಹೀರೋ ಹಿಟ್ಟಾದಂಥ ಸಿನಿಮಾ ಸರ್. ಇರೋದು ಬಡ್ಜೆಟ್ ಸಿನಿಮಾ ಸರ್. ಅದು ಬಡ್ಜೆಟ್ ಕೆಲಸದಲ್ಲಿ ಕೆಲಸಕ್ಕೆ ಭಾಳ ಭಾಳ ಸ್ಕೋಪ್ ಇತ್ತದು.
ಯಾಕೆಂದರೆ ಅದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸೆಟ್ ಹಾಕೊಂಡೇ ಇದು ಮಾಡಿದ್ದು ಫಸ್ಟ್ ಟೈಮ್. ಅದು ಆಲ್ಮೋಸ್ಟ್ ಅಷ್ಟೇ ಸರ್, ನಿಜ. ಫಸ್ಟ್ ಟೈಮ್ ಅದು ಸೆಟ್ಟಲ್ಲಿ ಹೋಗಿದ್ದರಿಂದ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅದನ್ನ. ಇನ್ನು ಯಾವ್ಯಾವ ಸಿನಿಮಾಗಳು ಸರ್ ಮಾಡ್ತಾ? ಹರ್ಷ ಮಾಸ್ಟರ್ದು ಅವರು ಕಂಟಿನ್ಯೂಸ್ ಅವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾರುತಿ 800 ಮತ್ತು ಇದೊಂದು 2 ಅದು ಫಸ್ಟ್ ಸಿನಿಮಾ ನಾವು ಮಾಡಿರಲಿಲ್ಲ. ಬಜರಂಗಿ ಆದಮೇಲೆ ನಾವು ಇದನ್ನು ವಜ್ರಕಾಯಿ ಮಾಡಿದ್ವಿ. ವಜ್ರಕಾಯಿ ಮಾಡಿದ್ಮೇಲೆ ಮತ್ತೆ 2 ಸಿನಿಮಾ ಒಂಚೂರು ಗ್ಯಾಪ್ ಆಯ್ತು ನಂದು. ಅಂದರೆ ನನಗೆ ಈ ಕಡೆ ಬೇರೆ ಕಡೆ ಈ ಕೃಷ್ಣಲೀಲೆ ಆ ಥರ ಇದು ದೃಶ್ಯ ಮಾಡಿದ್ವಿ. ನಾನು ದೃಶ್ಯ ಪಾರ್ಟ್ 1 ಪಾರ್ಟ್ 2 ಶಿವಲಿಂಗ ಆ ಥರ ಹೆಬ್ಬುಲಿ ಪಾರ್ಟ್ ನನಗೆ ಬಜರಂಗಿ ಪಾರ್ಟ್ 1ಗೆ ಸ್ಟೇಟ್ ಅವಾರ್ಡ್ ಇದಾಯಿತು. ಆಮೇಲೆ ಹೆಬ್ಬುಲಿನಲ್ಲೂ ಸ್ಟೇಟ್ ಅವಾರ್ಡ್ 2017 ಸ್ಟೇಟ್ ಅವಾರ್ಡು. ಇವಾಗ ಮತ್ತೆ 2021 ಇದು ಬಜರಂಗಿ ಪಾರ್ಟ್ 2 ಅದು 2ಕ್ಕೂ ಅದಕ್ಕೂ ಸ್ಟೇಟ್ ಅವಾರ್ಡ್. ಅಂದರೆ 3 ಅವಾರ್ಡು ನಿಮಗೆ. ಬಜರಂಗಿ ಪಾರ್ಟ್ 1ಗೂ ಬಂದಿದೆ, ಪಾರ್ಟ್ 2ಗೂ ಬಂದಿದೆ, ಆಮೇಲೆ ಹೆಬ್ಬುಲಿಗೂ ಬಂದಿದೆ. ಅದು ಅದಾದಮೇಲೆ ನಮಗೆ ಮಾಡಿದ್ದು ವೇದ ಮಾಸ್ಟರ್ ಜೊತೆನಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದ್ವಿ. ಸೀತಾರಾಮ ಕಲ್ಯಾಣದೂ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅಲ್ಲ, ಅದು ಫುಲ್ ಫ್ರೇಮ್ ಬಿಡಿ ಸರ್, ಇನ್ನೂ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನಿಮ್ಮ ವರ್ಕ್ ಕಣ್ಣಿಗೆ ಕಾಣ್ತಾ ಇತ್ತು ಅದು ಸೀತಾರಾಮ ಕಲ್ಯಾಣದಲ್ಲಿ. ಅದಾದ ತಕ್ಷಣವೇ ವೇದ ನಂಗೆ ಭಾಳ ಖುಷಿ ಕೊಟ್ಟು ಸಿನಿಮಾ. ಯಾಕಂದರೆ ಅವ್ರದ್ದು ಮಾಸ್ಟ್ರು ಕಾನ್ಸೆಪ್ಟ್ಗಳೇ ಆ ಥರ ಇತ್ತು. ಅಂದ್ರೆ ಹಳ್ಳಿ ಸಬ್ಜೆಕ್ಟ್ ಅಲ್ಲ, ನನಗೆ ಆ ಮೂಲದಿಂದ ಬಂದಿದ್ದರಿಂದ ನಮ್ಗೆ ಅದನ್ನು ಎಲ್ಲೋ ನಾವು ಅಲ್ಲೇ ಇದ್ದೀವಿ ಒಂದು ಟಾಸ್ಕ್ ಜೊತೆಗೆ ಫ್ರೇಮ್ ವೈಸ್ ಆಗಲಿ ಪ್ರತಿಯೊಂದನ್ನು ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಆ ಥರದ್ದು ಇದು. ಅದ್ರ ಮಧ್ಯದಲ್ಲಿ ದೊಡ್ಡ ಡೈರೆಕ್ಟರ್ಗಳು ಬೇರೆ ಈಗ ಭಟ್ರದ್ದು ಕೂಡ ಸಿನಿಮಾ ಮಾಡಿದ್ವಿ. ಇದು ಯಾವುದು ವಾಸ್ತುಪ್ರಕಾರ ಅದನ್ನು ಮುಗಿಸ್ಕೊಂಡು ಆಮೇಲೆ ಪ್ರಶಾಂತ್ ಸರ್ ಜೊತೆನಲ್ಲಿ 2-3 ಸಿನಿಮಾ ಮಾಡಿದ್ವಿ. ಹೀಗೆ ಈ ಥರ ಬೇರೆ ಡೈರೆಕ್ಟರ್ಗಳ ಜೊತೆನೆಲ್ಲ ಟ್ರಾವೆಲ್ ಆಗ್ತಾನೆ ಅಂದರೆ 36 ಸಿನಿಮಾ ಒಟ್ಟಲ್ಲೇ. ಆಮೇಲೆ ಅದು ಏನು ಹರ್ಷ ಮಾಸ್ಟ್ರು ಒಂಥರ ಟಾಸ್ಕ್ ಕೊಟ್ಟರು. ಆ ಟಾಸ್ಕೆಲ್ಲ ಮುಗೀತು ಅನ್ನೋಷ್ಟರಲ್ಲೇ ನಮಗೆ ಬಂದಿದ್ದು ಇವರು ಡಾಕ್ಟರ್ ಸೂರಿ ಸರ್ ಬಗೀರ. ಅದು ಇನ್ನೂ ಒಂಥರದ್ದು ಭಟ್ರಿಗಿಂತನೂ ಹುಚ್ಚು ಸಾಹಸದವರು. ಒಳ್ಳೆಯ ಕಂಪ್ನಿ, ಒಂದು ಹೊಂಬಾಳೆ ಅಂತ ಪ್ರೊಡಕ್ಷನ್ನಲ್ಲಿ ನಮಗೆ ಭಾಳ ಅದ್ಭುತವಾದ ಹೆಸರು ತಂದು ಕೊಟ್ಟಿದ್ದು. ಯಾಕಂದರೆ ಅದು ಶೇಕಡ 90 to 98% ಪೂರ್ತಿ ಸೆಟ್ಟಲ್ಲೇ ಮಾಡಿದ್ದು. ಅವೈಲೇಬಲ್ ಲೊಕೇಶನ್ ಕಡಿಮೆ ಅದು. ಯಾಕಂದರೆ ಆ ಸೀಕ್ವೆನ್ಸ್ಗಳು ಆ ಥರ ಇತ್ತು. ಫೈಟು ಬ್ಲಾಸ್ಟು ಆ ಥರ ಇರೋದ್ರಿಂದ ನಾವು ಎಲ್ಲೂ ಅವೈಲೇಬಲ್ ಲೊಕೇಶನ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವೈಲೇಬಲ್ ಲೊಕೇಶನ್ ಹೋಗಿದ್ದಂದರೆ ಹೋಗಿ ಸಿಗಾಕೊಂಡಿದ್ದು ನಾವು ಮಂಗಳೂರು ಯೂನಿವರ್ಸಿಟಿ ಹೋಗಿದ್ವಿ. ಅಲ್ಲಿ ಏನಾಯಿತು ಅಂದರೆ ನಮ್ಮ ಶೂಟಿಂಗ್ ಮಾಮೂಲಿ ಇರುತ್ತೆ, ಸಣ್ಣ ಪುಟ್ಟ ಡ್ಯಾಮೇಜಸ್ ಏನಾರು ಇದ್ದರೆ. ಯಾಕಂದರೆ ಅದೊಂದು ಎತ್ನಿಕ್ ಬಿಲ್ಡಿಂಗ್, ತುಂಬ ಹಳೆಯದು, 100-120 ವರ್ಷ ಹಳೆ ಬಿಲ್ಡಿಂಗ್. ಇನ್ನು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪೇ ಮಾಡಿಬಿಟ್ಟಿದ್ರು. ಅದು ಶೂಟಿಂಗೇ ಕೊಟ್ಟಿರಲಿಲ್ಲ. ಆಮೇಲೆ ಏನೇನೋ ರಿಕ್ವೆಸ್ಟ್ ಮಾಡಿ ಇದನ್ನೆಲ್ಲ ಪರ್ಮಿಷನ್ಗೆ ಒಂದು ನಾವೇ ಹೋಗಿ ನಿಂತ್ಕೊಂಡು ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಪ್ರೊಡಕ್ಷನ್ ಕಡೆಯಿಂದ ಭಾಳ ಹೆಲ್ಪ್ ಆಯ್ತು ನಮಗೆ. ಅದ್ರ ಜೊತೆಗೆ ಇಡೀ ಸೆಟ್ ಮತ್ತೆ ಮಾಡಿ ಮತ್ತೆ ರೀವರ್ಕ್ ಮಾಡಿದ್ರು ಸರ್. ಹೌದು, ರೀವರ್ಕ್ ಮಾಡಿ. ಅದು ಒಳಗಡೆ ಬರೀ ಸ್ಟ್ರಕ್ಚರ್ ಮಾತ್ರ ಇದಿಷ್ಟೇ. ಅದು ಪೊಲೀಸ್ ಸ್ಟೇಷನ್ ಏನಿದೆ ಮುರಳಿ ಅವರು ಬರ್ತಾರಲ್ಲ, ಅದಷ್ಟು ಸೆಟ್ಟೇನೆ ಅದು. ಕನ್ಸ್ಟ್ರಕ್ಷನ್ ಮಾತ್ರ ಹಳೆ ಬಿಲ್ಡಿಂಗ್ ಫೀಲ್ ಆ ಥರ ಇತ್ತು. ಹಾಗಾಗಿ ಅವ್ರು ಆಯ್ಕೆ ಮಾಡಿದ್ರು. ಭಾಳ ನ್ಯಾಚುರಲ್ ಆಗಿದೆ ಸರ್ ಅದು ನ್ಯಾಚುರಲ್ ಆಗಿದೆ. ಅದೊಂದು ಅಷ್ಟೇ. ಆಮೇಲೆ ಆ ಬೋಟ್ ಸೆಟ್ ಮಾಡಿದ್ವಿ, ಒಂದು ಬೋಟ್ದು ಅಷ್ಟೇ. ಬೋಟ್ದು ಭಾಳ ಚಾಲೆಂಜಿಂಗ್ ಆಗಿತ್ತು, ತುಂಬ ರಿಸ್ಕಿ ಇದೆ. ಅಂದರೆ ಪ್ರೊಡಕ್ಷನ್ ಕಡೆಯಿಂದ ಇಲ್ಲ ಅದೊಂದು ಸೀಕ್ವೆನ್ಸಿಗೆ ಇದು ಚಿಕ್ಕದೊಂದು ವಿಲನ್ ಇಂಟ್ರೊಡಕ್ಷನ್ನು, ಅದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ. ಬೇಡ ಏನಾದ್ರು ಒರಿಜಿನಲ್ ಇದಕ್ಕೆ ಬೋಟಿಗೆ ಹೋಗ್ಬಿಟ್ಟು ಪರ್ಷಿಯನ್ ಬೋಟ್ ಯಾವ್ದು ಬೇಕು ಕೇಳಿ ಕೊಡ್ತೀವಿ ಮಾಡ್ಕೊಂಬರೋಣ ಅಂತ. ಅಂದರೆ ಇವ್ರು ಮಾಡ್ಕೊಂಡಿರೋ ಕಾನ್ಸೆಪ್ಟ್ ಪ್ರಕಾರ ನಮ್ಗೆ ಒರಿಜಿನಲ್ ನೀರಿನಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ರಿಸ್ಕ್ ಜಾಸ್ತಿ ಇರ್ತದೆ. ಹಾಗಾಗಿ ಅದು ಇದಾಯ್ತು. ಅದು ಆಮೇಲೆ ಅದು ವಾಸು ಸರ್ದು ಒಂದು ದೃಶ್ಯ ಮತ್ತು ಪಾರ್ಟ್ 1 ಪಾರ್ಟ್ 2 ಎರಡೂ ಅಷ್ಟೇ. ಪಾರ್ಟ್ 2 ಮಾಡುವಾಗ ಕರೋನಾ ಬೇರೆ ಅದ್ರದ್ದು, ಅಲ್ಲೆಲ್ಲ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು ಅದರದ್ದು. ಆಮೇಲೆ ಬಜರಂಗಿ 2 ಮಾಡಿದಾಗ ಭಾಳ ದೊಡ್ಡ ಇನ್ಸಿಡೆಂಟ್ ಅಂದರೆ ಇಡೀ ಸೆಟ್ ಸುಟ್ಟೋಯ್ತು, ಬೆಂಕಿ ಬಿದ್ದುಬಿಟ್ಟು. ಯಾಕೆ ಸರ್ ಅದು? ಅಂದರೆ ಇಲ್ಲ, ಅದು ನಾವು ಲೈಟ್ಗೆ ನಾವು ಅಂದರೆ ಯಾವುದೋ ಒಂದು ಅಷ್ಟು ಲೈಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಈ ರೆಗ್ಯುಲರ್ 20 ಲೈಟ್ಸ್ ಮಲ್ಟಿ 20 ಬರ್ತಲ್ಲ, ನಾವು ಬೀದಿಗೆ ಹಾಕ್ತೀವಲ್ಲ ಆ ಥರ ಲೈಟ್ಸ್. ಅದು ಏನಾಯಿತು, ಫೆಲ್ಮೆಟ್ ಹೊಡೆದ್ಬಿಟ್ಟು ಬಟ್ ನಾವು ಇದು ರೂಫೆಲ್ಲ ಕಾಣಬಾರ್ದು ಅಂತ ಗನ್ನಿಗೆ ಕಟ್ಟಿದ್ದೀರಾ. ಆ ಗನ್ನಿಗೆ ಕಾಣಬಾರ್ದು ಅಂತ. ಆಮೇಲೆ ಇದನ್ನು ಸ್ಕಿಮ್ಮರ್ ಕ್ಲಾತ್ ಹಾಕಿದ್ರು, ಕ್ಯಾಮ್ರಾದ ಇದು. ಆ ಸ್ಕಿಮ್ಮರ್ ಕ್ಲಾತ್ ಕಾಣಬಾರ್ದು ಅಂತ ಗನ್ನಿ ಕಟ್ಟಿದ್ವಿ ಕೆಳಗೆ. 2 ಲೇಯರ್ ಇತ್ತು ಅದು. ಅದ್ರ ಜೊತೆಗೆ ನಾವು ಈ ಗ್ಯಾಸ್ ಇದರಲ್ಲಿ ಫೈರಿಂಗ್ ಕಲೆಕ್ಷನ್ ಮಾಡಿದ್ವಿ. ಕೆಲವು ಬೆಂಕಿ ದೀಪಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಅದು 80 to 90% ಪಲ್ಪು ಮತ್ತು
ಥರ್ಮಕೋಲ್ನಲ್ಲೇ ಮಾಡಿದ್ದು ಸೆಟ್ ಅದು. ಹ್ಞೂ ಹಾಗಾಗಿ ಅದು ಭಾಳ ರಿಸ್ಕಿ ಇತ್ತು ಅದು. ಸೊ ಯಾವಾಗ ಬಿದ್ದು ಲೈಟ್ ಹೆಲ್ಮೆಟ್ ಹೊಡೆದೋಯ್ತು, ನಮ್ಗೆ ಇದನ್ನು ಬೆಂಕಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅದು.